ಸದ್ಯಕ್ಕೆ ಇಡೀ ದೇಶದ ಕಣ್ಣು ದೆಹಲಿಯ ಮೇಲಿದೆ. ಯಾಕಂದ್ರೆ ದೆಹಲಿಯ ಆ ಹೈಕಮಾಂಡ್ ರಹಸ್ಯ ಕೋಣೆಯಲ್ಲಿ ದೊಡ್ಡದೊಂದು ರಾಜಕೀಯ ಬಿರುಗಾಳಿ ಏಳೋ ಮುನ್ಸೂಚನೆ ಸಿಗ್ತಾ ಇದೆ. ಹೌದು, ಕೇಂದ್ರ ಸಚಿವ ಸಂಪುಟದಲ್ಲಿ ಭಾರಿ ಒಳ ಹೊರಗಿನ ಆಟ ಶುರುವಾಗಲಿದೆಯಾ? ಯಾರಿಗೆ ಗೇಟ್ ಪಾಸ್ ಸಿಗುತ್ತೆ, ಯಾರಿಗೆ ಮಂತ್ರಿಗಿರಿ ಸಿಗುತ್ತೆ? ಲೇಟೆಸ್ಟ್ ಆಗಿ ಬಂದಿರೋ ಒಂದು ಪತ್ರಿಕಾ ವರದಿ ಇಡೀ ರಾಜಕೀಯ ಅಂಗಳದಲ್ಲೇ ಸಂಚಲನ ಸೃಷ್ಟಿಸ್ತಾ ಇದೆ. ಈ ವಿಡಿಯೋದಲ್ಲಿ ನಾವು ಕೇವಲ ಸುದ್ದಿಯನ್ನಷ್ಟೇ ಹೇಳ್ತಾ ಇಲ್ಲ, ಇದರ ಹಿಂದಿರೋ ಆ ಅಸಲಿ ಮಹಾ ಲೆಕ್ಕಾಚಾರ ಏನು ಅನ್ನೋದನ್ನ ಎಳೆ ಎಳೆಯಾಗಿ ಹೇಳ್ತೀನಿ. ವಿಡಿಯೋ ಕೊನೆ ತನಕ ನೋಡಿ, ಯಾಕಂದ್ರೆ ಇದರಲ್ಲಿ ನಮ್ಮ ಕರ್ನಾಟಕದ ಕಥೆಯೂ ಇದೆ. ಮೊದಲನೇ ಪಾಯಿಂಟ್ ನೋಡಿ, ನವದೆಹಲಿಯಲ್ಲಿ ಈಗ ಅತಿ ದೊಡ್ಡ ಕುತೂಹಲ ಮೂಡಿಸಿರೋದು ಇಬ್ಬರು ಮಹಾನ್ ನಾಯಕರ ಬ್ಯಾಕ್ ಟು ಬ್ಯಾಕ್ ರಾಷ್ಟ್ರಪತಿ ಭೇಟಿ. ಮೊದಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಡನ್ ಆಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿ ಆಗ್ತಾರೆ. ಅದಾಗಿ 2 ದಿನದಲ್ಲಿ ಗೃಹ ಸಚಿವ ಅಮಿತ್ ಶಾ ಕೂಡ ರಾಷ್ಟ್ರಪತಿ ಭವನಕ್ಕೆ ಎಂಟ್ರಿ ಕೊಡ್ತಾರೆ. ಈಗ ಸಾರ್ವಜನಿಕರಲ್ಲಿರೋ ಪ್ರಶ್ನೆ ಏನಪ್ಪಾ ಅಂದ್ರೆ, ಏನಿದು ಬಿರುಗಾಳಿಗೆ ಮುನ್ನದ ಶಾಂತಿಯೇ? ಸಾಮಾನ್ಯವಾಗಿ ನೆನ್ಪಿಟ್ಕೊಳ್ಳಿ, ಈ ತರಹದ ಹೈ ಪ್ರೊಫೈಲ್ ಭೇಟಿಗಳು ಯಾವಾಗ ನಡೆಯುತ್ತವೆ ಗೊತ್ತಾ? ಒಂದೋ ಬಜೆಟ್ ಅಧಿವೇಶನ ಇರಬೇಕು, ಇಲ್ಲಾಂದ್ರೆ ಸಚಿವ ಸಂಪುಟದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಮಾಡಬೇಕಾಗಬೇಕು. ಈಗ ದೆಹಲಿ ವರ್ತುಲದಲ್ಲಿ ಕೇಳಿ ಬರ್ತಿರೋ ಸುದ್ದಿ ಪ್ರಕಾರ ಕ್ಯಾಬಿನೆಟ್ ರಿಷಫಲ್ ಅಂದ್ರೆ ಸಂಪುಟ ಪುನರಚನೆಯ ಗಂಟೆ ಆಲ್ಮೋಸ್ಟ್ ಜೋರಾಗಿ ಬಾರಿಸ್ತಾ ಇದೆ. ಇನ್ನು 2ನೇ ವಿಷಯಕ್ಕೆ ಬರೋಣ. ಇದು ಕೇವಲ ಗಾಳಿಯಲ್ಲ, ಗುಂಡು ಹೊಡೆಯುವ ಸುದ್ದಿಯಲ್ಲ. ಆಲ್ರೆಡಿ ಇಬ್ಬರು ಪ್ರಮುಖ ಸಚಿವರು ತಮ್ಮ ಕುರ್ಚಿನ ಖಾಲಿ ಮಾಡಿದ್ದಾರೆ. ಹೌದು, ಇದು ಕೇವಲ ಟ್ರೈಲರ್ ಮಾತ್ರ, ಅಸಲಿ ಸಿನಿಮಾ ಮುಂದೆ ಇದೆ. ಒಬ್ಬರು ಜಾರ್ಜ್ ಕುರಿಯನ್, ಕೇರಳದ ಪ್ರಭಾವಿ ಮುಖಂಡ, ಅಲ್ಪಸಂಖ್ಯಾತ ವ್ಯವಹಾರಗಳ ರಾಜ್ಯ ಸಚಿವರಾಗಿದ್ದವರು. ಇನ್ನೊಬ್ಬರು ರವನೀತ್ ಸಿಂಗ್ ಬಿಟ್ಟು ರೈಲ್ವೆ ಇಲಾಖೆಯ ರಾಜ್ಯ ಸಚಿವರಾಗಿದ್ದವರು. ಇವರಿಬ್ಬರ ಕತೆ ಏನಾಯ್ತು ಅಂದ್ರೆ, ಜೂನ್ 21ಕ್ಕೆ ಇವರ ರಾಜ್ಯಸಭಾ ಅವಧಿ ಮುಗ್ದೋಯ್ತು. ಆದ್ರೆ ಹೈಕಮಾಂಡ್ ಇವರನ್ನ ಮತ್ತೆ ಮೇಲ್ಮನೆಗೆ ಕಳಿಸೋ ಮೂಡ್ನಲ್ಲಿ ಇಲ್ಲ. ಹಾಗಾಗಿ ಇಬ್ಬರಿಗೂ ಆಲ್ಮೋಸ್ಟ್ ಗೇಟ್ ಪಾಸ್ ಸಿಕ್ಕಿದ್ದು ಕನ್ಫರ್ಮ್ ಆಗಿದೆ. ಇಲ್ಲೇ ನೋಡಿ ಬಿಜೆಪಿಯ ಅಸಲಿ ಸ್ಟೈಲ್ ಇರೋದು. ಬಿಜೆಪಿಯಲ್ಲಿ ಒಂದೇ ಸೂತ್ರ, ಐದರ್ ಪರ್ಫಾರ್ಮೆನ್ಸ್ ಇಲ್ಲಾಂದ್ರೆ ಪ್ರಮೋಷನ್. ಕೆಲಸ ಮಾಡದೇ ಇದ್ರೆ ನೇರವಾಗಿ ಮನೆಗೆ ಕಳಿಸ್ತಾರೆ, ಇಲ್ಲಾಂದ್ರೆ ಪಕ್ಕದ ಕೆಲಸಕ್ಕೆ ಹೋಗಿ ಅಂತ ಗೌರವಯುತವಾಗಿ ಸೈಡ್ ಮಾಡ್ತಾರೆ. ಮೋದಿ ಮತ್ತು ಶಾ ಜೋಡಿಯ ವರ್ಕಿಂಗ್ ಸ್ಟೈಲ್ ಅಂದ್ರೇನೆ ಹಾಗೇನೆ. ಸರಿ, ಹಾಗಾದ್ರೆ ಇಷ್ಟೆಲ್ಲಾ ಸರ್ಕಸ್ ಯಾಕೆ ನಡೀತಿದೆ ಅನ್ಕೋತೀರಾ? ಅದಕ್ಕೆ ಕಾರಣ, ಮುಂದಿನ ವರ್ಷ ನಡೆಯಲಿರೋ ಭರ್ಜರಿ 7 ಪ್ರಮುಖ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳು. ಬಿಜೆಪಿ ಹೈಕಮಾಂಡ್ ಯಾವಾಗ್ಲೂ ಎಲೆಕ್ಷನ್ ಮೂಡ್ನಲ್ಲೇ ಇರುತ್ತೆ. ಚುನಾವಣೆಯಲ್ಲಿ ಗೆಲ್ಲೋಕೆ ಸಚಿವ ಸ್ಥಾನವನ್ನ ಒಂದು ದೊಡ್ಡ ಬ್ರಹ್ಮಾಸ್ತ್ರವಾಗಿ ಬಳಸಿಕೊಳ್ಳೋದು ಇವರ ಹಳೆ ಪ್ಲಾನ್. ಈಗ ಯಾರಿಗೆ ಹೊಸದಾಗಿ ಮಣೆ ಸಿಗ್ಬೋದು? ಮುಂಬರುವ ದಿನಗಳಲ್ಲಿ ಯಾವ ರಾಜ್ಯಗಳಲ್ಲಿ ಎಲೆಕ್ಷನ್ ಇದೆಯೋ ಆ ರಾಜ್ಯಗಳ ಪ್ರಭಾವಿ ಜಾತಿ ನಾಯಕರಿಗೆ ಮತ್ತು ಪ್ರಾದೇಶಿಕ ನಾಯಕರಿಗೆ ರೆಡ್ ಕಾರ್ಪೆಟ್ ಸ್ವಾಗತ ಸಿಗೋದಂತೂ ಗ್ಯಾರಂಟಿ. ವಿಶೇಷವಾಗಿ ಉತ್ತರ ಪ್ರದೇಶ, ಗುಜರಾತ್ ಅಥವಾ ಪಂಜಾಬ್ನಂತಹ ರಾಜ್ಯಗಳಲ್ಲಿ ಪಕ್ಷ ಗಟ್ಟಿಯಾಗಬೇಕು ಅಂದ್ರೆ ಹೊಸ ಮುಖಗಳನ್ನ ತರಲೇಬೇಕು. ಅದೇ ಟೈಮ್ನಲ್ಲಿ ಕೆಲವು ಹೆಡ್ ವೇಟ್ ಮಂತ್ರಿಗಳನ್ನ ಅಂದ್ರೆ ತೂಕದ ಸಚಿವರನ್ನ ಮಂತ್ರಿಗಿರಿಯಿಂದ ಕೆಳಗಿಳಿಸಿ ಅವರ ಸ್ವಂತ ರಾಜ್ಯಗಳಲ್ಲಿ ಪಕ್ಷ ಕಟ್ಟೋಕೆ ಜವಾಬ್ದಾರಿ ನೀಡಿ ಕಳಿಸ್ತಾರೆ. ಅಂದ್ರೆ ಸಾಕು ಮಂತ್ರಿಯಾಗಿದ್ದು ಈಗ ಹೋಗಿ ಗ್ರೌಂಡ್ ಲೆವೆಲ್ನಲ್ಲಿ ಪಕ್ಷ ಕಟ್ಟಿ ಅಂತ ಸೈಲೆಂಟ್ ಆಗಿ ಆರ್ಡರ್ ಮಾಡ್ತಾರೆ. ಈಗ ಬರೋಣ ನಮ್ಮ ಅಸಲಿ ಮ್ಯಾಟರ್ಗೆ. ಈ ಒಟ್ಟಾರೆ ದೆಹಲಿ ದರ್ಬಾರ್ನ ಗಾಳಿ ನಮ್ಮ ಕರುನಾಡಿನ ಮೇಲೂ ಭಾರಿ ಪ್ರಭಾವ ಬೀರುತ್ತೆ. ಕರ್ನಾಟಕ ಕೋಟಾದಲ್ಲಿ ಯಾರಿಗೆ ಲಕ್ ಕುಲಾಯಿಸುತ್ತೆ, ಯಾರಿಗೆ ಶಾಕ್ ಕಾಯ್ತಾ ಇದೆ? ಮೊದಲಿಗೆ ಎಕ್ಸಿಟ್ ಗೇಟ್ನಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡೋಣ. ದಿಲ್ಲಿಯಿಂದ ಬಂದಿರೋ ಮಾಹಿತಿ ಪ್ರಕಾರ ಕರ್ನಾಟಕದ ಕೆಲವು ಹಿರಿಯ ಸಚಿವರ ಪ್ರಗತಿ ಪತ್ರ ಅಂದ್ರೆ ಪರ್ಫಾರ್ಮೆನ್ಸ್ ರಿಪೋರ್ಟ್ ನೋಡಿ ಹೈಕಮಾಂಡ್ ಅಷ್ಟೊಂದು ಖುಷಿಯಾಗಿಲ್ಲ ಅಂತೆ. ರಾಜ್ಯದಲ್ಲಿ ಪಕ್ಷವನ್ನ ಸರಿಯಾಗಿ ಮುನ್ನಡೆಸೋಕೆ ಆಗಿಲ್ಲ, ಇಲಾಖೆಯಲ್ಲೂ ದೊಡ್ಡ ಸಾಧನೆ ಮಾಡಿಲ್ಲ ಅನ್ನೋ ಅಸಮಾಧಾನ ಇದೆ. ಹಾಗಾಗಿ ಒಬ್ಬಿಬ್ರು ಹಿರಿಯ ನಾಯಕರನ್ನ ಮಂತ್ರಿ ಸ್ಥಾನದಿಂದ ಕೈಬಿಟ್ಟು ಅವರಿಗೆ ಮುಂದಿನ ಲೋಕಸಭೆ ಅಥವಾ ರಾಜ್ಯ ಸಂಘಟನೆಯ ಜವಾಬ್ದಾರಿ ಕೊಟ್ಟರು ಅಚ್ಚರಿ ಪಡಬೇಕಾಗಿಲ್ಲ. ಹಾಗಿದ್ರೆ ಎಂಟ್ರಿ ಗೇಟ್ ನಲ್ಲಿ ಯಾರಿದ್ದಾರೆ, ಯಾರಿಗೆ ಅದೃಷ್ಟ ಒಲಿಯಬಹುದು ಅಂತ ನೋಡೋದಾದ್ರೆ ಇಲ್ಲಿ ಹೈಕಮಾಂಡ್ 3 ಮುಖ್ಯ ಆಯಾಮಗಳನ್ನ ನೋಡ್ತಾ ಇದೆ. ಮೊದಲನೇದಾಗಿ ಲಿಂಗಾಯತ ಮತ್ತು ಒಕ್ಕಲಿಗ ಬ್ಯಾಲೆನ್ಸ್. ಕರ್ನಾಟಕದ ಈ 2 ದೊಡ್ಡ ಕಮ್ಯುನಿಟಿಯ ಯುವ ಮತ್ತು ಆಕ್ರಮಣಕಾರಿ ನಾಯಕರಿಗೆ ಚಾನ್ಸ್ ಕೊಡೋ ಪ್ಲಾನ್ ನಡೀತಾ ಇದೆ. ಹೊಸ ಮುಖಗಳು. ಕರಾವಳಿ ಅಥವಾ ಕಿತ್ತೂರು ಕರ್ನಾಟಕ ಭಾಗದ ಪ್ರಭಾವಿ ಹಿಂದುತ್ವದ ಮುಖವಾಗಿರೋ ಒಬ್ಬ ಸಂಸದರಿಗೆ ಈ ಬಾರಿ ಮಂತ್ರಿಗಿರಿ ಸಿಗೋ ಗಿಫ್ಟ್ ಕಾಯ್ದಿರಿಸಲಾಗಿದೆ ಅನ್ನೋ ಟಾಕ್ ಕೂಡ ಇದೆ. ಖಾಲಿ ಇರೋ ಸ್ಥಾನಗಳ ಭರ್ತಿ. ಈಗಾಗಲೇ ಕುರಿಯನ್ ಮತ್ತು
ರವನೀತ್ ಸಿಂಗ್ ಹೋಗಿರೋದ್ರಿಂದ ದಕ್ಷಿಣ ಭಾರತದಲ್ಲಿ ಒಂದು ಬ್ಯಾಲೆನ್ಸ್ ಮಾಡೋಕೆ ಕರ್ನಾಟಕಕ್ಕೆ ಆ ಒಂದು ಸ್ಥಾನವನ್ನ ಕೊಡೋ ಸಾಧ್ಯತೆ ದಟ್ಟವಾಗಿದೆ. ಸೊ ಫೈನಲ್ ಆಗಿ ಹೇಳ್ಬೇಕಂದ್ರೆ ಈ ಬಾರಿ ನಡೀತಾ ಇರೋ ಕೇಂದ್ರ ಸಚಿವ ಸಂಪುಟ ಪುನರಚನೆ ಅನ್ನೋದು ಜಸ್ಟ್ ನಾರ್ಮಲ್ ಬದಲಾವಣೆ ಅಲ್ಲ. ಇದು ಮುಂಬರುವ 7 ರಾಜ್ಯಗಳ ಎಲೆಕ್ಷನ್ ಮಾತ್ರವಲ್ಲ, 2027ರ ಹೊತ್ತಿಗೆ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡೋಕೆ ರೆಡಿ ಆಗ್ತಿರೋ ಮಾಸ್ಟರ್ ಪ್ಲಾನ್. ಕೆಲಸ ಮಾಡದವರಿಗೆ ಮನೆ ಹಾದಿ ತೋರಿಸಿ ಕೆಲಸ ಮಾಡೋರಿಗೆ ಮಣೆ ಹಾಕೋಕೆ ಮೋದಿ ತಮ್ಮ ಟೀಮನ್ನು ಶಾರ್ಪ್ ಮಾಡ್ಕೋತಾ ಇದ್ದಾರೆ. ಮುಂದಿನ ದಿನದಲ್ಲಿ ದೆಹಲಿಯ ಈ ದಾಳಗಳು ಕರ್ನಾಟಕ ರಾಜಕೀಯದಲ್ಲಿ ಎಂಥ ಸಂಚಲನ ಸೃಷ್ಟಿಸುತ್ತೆ ಅಂತ ನಾವೆಲ್ಲ ಕಾದು ನೋಡಬೇಕಿದೆ. ನಿಮ್ಗೇನನ್ಸುತ್ತೆ? ಕರ್ನಾಟಕದಿಂದ ಯಾರಿಗೆ ಮಂತ್ರಿ ಸ್ಥಾನ ಸಿಗಬೇಕು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂತಹ ಇಂಟ್ರೆಸ್ಟಿಂಗ್ ರಾಜಕೀಯ ಅಪ್ಡೇಟ್ಗಳಿಗಾಗಿ ಮರೆಯದೆ ನಮ್ಮ ವಾರ್ತೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.